Exercise 5.1 first heading. What will be the unit digit of squares of the following number? Okay, ಈ ಕ್ವಶನ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಯೂನಿಟ್ ಡಿಜಿಟ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರೆ. ಓಕೆ, ಈಗ ನಾನು ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ಬರ್ದೆ ಅನ್ಕೊಳ್ಳೋಣ, 123 ಬರ್ದೆ ಅನ್ಕೋ. ಓಕೆ, ಸೊ 123 ಬರ್ದ್ರೆ ಇದೇನಾಗುತ್ತೆ, ಇದು ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಇದು ಯೂನಿಟ್ ಡಿಜಿಟ್, ಇದು ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಇದು ಟೆನ್ಸ್ ಡಿಜಿಟ್, ಇದು ಬಂದು ಹಂಡ್ರೆಡ್ಸ್. ಯೂನಿಟ್ಸ್ ಟೆನ್ಸ್ 100. ಸೊ ಯೂನಿಟ್ ಡಿಜಿಟ್ ಅಂದ್ರೆ ನಥಿಂಗ್ ಬಟ್ ಏನು, ಲಾಸ್ಟ್ ನಂಬರ್ ಹೇಳ್ಬೇಕು. ಓಕೆ, ವಾಟ್ ವಿಲ್ ದ ಯೂನಿಟ್ ಡಿಜಿಟ್ ಅಂದ್ರೆ ಲಾಸ್ಟ್ ನಂಬರ್ ಹೇಳ್ಬೇಕು. ಯಾವಾಗ ಆಫ್ ದ ಸ್ಕ್ವೇರ್ಸ್ ಅಂತ ಫಾಲೋಯಿಂಗ್ ನಂಬರ್, ಈ ನಂಬರ್ ಕೊಟ್ಟಿದಾರಲ್ಲ ಅದನ್ನ ಸ್ಕ್ವೇರ್ ಮಾಡಿದಾಗ ಲಾಸ್ಟ್ ನಂಬರ್ ಏನ್ ಬರುತ್ತೆ ಅಂತ ಹೇಳ್ಬೇಕು. ಓಕೆ, ಇದಕ್ಕೆ ಸಿಂಪಲ್ ಮೆಥಡ್ ನೋಡ್ರಿ. ಓಕೆ, ಇದ್ರದ್ದು ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟ್ ಏನಂತ ಕೇಳಿದಾನೆ. ಓಕೆ, ಲಾಸ್ಟ್ ನಂಬರ್ ತಗೊಳ್ರಿ. ಓಕೆ, ಇದರಲ್ಲಿ ಲಾಸ್ಟ್ ನಂಬರ್ ತಗೊಂಡು ಸ್ಕ್ವೇರ್ ಮಾಡ್ರಿ. 1 ಸ್ಕ್ವೇರ್ ಏನಾಗುತ್ತೆ, 1 ಆಗುತ್ತೆ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ದ ಯೂನಿಟ್ ಡಿಜಿಟ್ ಆಫ್ 81 ಸ್ಕ್ವೇರ್ ಈಸ್ 1 ಅಂತ ಬರ್ದ್ಬಿಡೋದು ಅಷ್ಟೇ. ಓಕೆ, ಲಾಸ್ಟ್ ನಂಬರ್ನ ಸ್ಕ್ವೇರ್ ಮಾಡ್ರಿ, ಅದೇ ಯೂನಿಟ್ ಡಿಜಿಟ್ ಆಗ್ಬಿಡುತ್ತೆ. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ. ಲಾಸ್ಟ್ ನಂಬರ್ ಏನಿದೆ 2 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 2 ಸ್ಕ್ವೇರ್ 4 ಆಗ್ಬಿಡುತ್ತೆ. ಸೊ ದ ಯೂನಿಟ್ ಡಿಜಿಟ್ ಆಫ್ 272 ಹೋಲ್ ಸ್ಕ್ವೇರ್ ಈಸ್ 4. ಯಾಕಂದ್ರೆ 2 ಸ್ಕ್ವೇರ್ 4. ಈಗ ಇಲ್ಲಿ ನೋಡ್ರಿ, ಲಾಸ್ಟ್ ನಂಬರ್ನ ಸ್ಕ್ವೇರ್ ಮಾಡ್ರಿ. 9 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 81 ಬರುತ್ತೆ. ಹಂಗಂತ ಯೂನಿಟ್ ಡಿಜಿಟ್ 81 ಅಂತ ಬರಿಬಾರ್ದು. ಇದ್ರಲ್ಲಿ ಲಾಸ್ಟ್ ನಂಬರ್ ಏನು, 1, ಅದನ್ನ ಬರಿಬೇಕು. ಸೊ ದ ಯೂನಿಟ್ ಡಿಜಿಟ್ ಆಫ್ 799 ಹೋಲ್ ಸ್ಕ್ವೇರ್ ಈಸ್ 1 ಅಂತ ಬರೀಬೇಕು. ಓಕೆನಾ, ಈಗ ಇಲ್ಲಿ ಲಾಸ್ಟ್ ನಂಬರ್ ಏನು, 3 ಸ್ಕ್ವೇರ್ ಏನು 9. ಸೊ ದ ಯೂನಿಟ್ ಡಿಜಿಟ್ ಆಫ್ 3853 ಹೋಲ್ ಸ್ಕ್ವೇರ್ ಈಸ್ 3 ಸ್ಕ್ವೇರ್ ಎಷ್ಟು 9. ಇಲ್ಲಿ 1 2 3 4 ಇಲ್ಲಿ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ 4 ಇದೆ. ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, 16 ಬರುತ್ತೆ. ಮತ್ತೆ ಇದರಲ್ಲಿ ಲಾಸ್ಟ್ ನಂಬರ್ ಏನು 6. ಸೊ ಏನ್ ಬರೀತೀವಿ, ದ ಯೂನಿಟ್ ಡಿಜಿಟ್ ಆಫ್ 1 2 3 4 ಹೋಲ್ ಸ್ಕ್ವೇರ್ ಈಸ್ 6. ಓಕೆ, ಯೂನಿಟ್ ಡಿಜಿಟ್ ಅಂದ್ರೆ ನಥಿಂಗ್ ಬಟ್ ಲಾಸ್ಟ್ ಡಿಜಿಟ್ ಬರೀಬೇಕು. ಈಗ ಇಲ್ಲಿ 26387 ಲಾಸ್ಟ್ ನಂಬರ್ ಏನಿದೆ 7 ಸ್ಕ್ವೇರ್ ಏನಾಗುತ್ತೆ 49 ಆಗುತ್ತೆ. 49 ನ ಲಾಸ್ಟ್ ನಂಬರ್ ಏನು 9. ಸೊ ಏನ್ ಬರೀತೀವಿ, ದ ಯೂನಿಟ್ ಡಿಜಿಟ್ ಆಫ್ 26387 ಹೋಲ್ ಸ್ಕ್ವೇರ್ ಈಸ್ 9. ಓಕೆ, ಈಗ ಇಲ್ಲಿ ಲಾಸ್ಟ್ ನಂಬರ್ ಏನಿದೆ 8 ಸ್ಕ್ವೇರ್ ಏನಾಗುತ್ತೆ 64 ಆಗುತ್ತೆ. ಲಾಸ್ಟ್ ನಂಬರ್ ಏನು 4. ಸೊ ಅದಕ್ಕೆ ಏನ್ ಬರಿತೀವಿ, ದ ಯೂನಿಟ್ ಡಿಜಿಟ್ ಆಫ್ 52698 ಹೋಲ್ ಸ್ಕ್ವೇರ್ ಈಸ್ 4 ಅಂತ ಬರಿತೀವಿ. ಇಲ್ಲಿ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ 0 ಸ್ಕ್ವೇರ್ ಏನು 0ನೇ. ಓಕೆ, ಸೊ ಏನ್ ಬರಿತೀವಿ, ದ ಯೂನಿಟ್ ಡಿಜಿಟ್ ಆಫ್ 99880 ಹೋಲ್ ಸ್ಕ್ವೇರ್ ಈಸ್ 0. ಓಕೆ, ಇಲ್ಲಿ ಲಾಸ್ಟ್ ನಂಬರ್ ಏನಿದೆ 6 ಸ್ಕ್ವೇರ್ ಏನು 36 ಆಯ್ತು. ಸೊ ಲಾಸ್ಟ್ ನಂಬರ್ ಏನು 6. ಸೊ ಅದಕ್ಕೆ ದ ಯೂನಿಟ್ ಡಿಜಿಟ್ ಆಫ್ 12796 ಹೋಲ್ ಸ್ಕ್ವೇರ್ ಈಸ್ 6. ಈಗ ಇಲ್ಲಿ ಲಾಸ್ಟ್ ನಂಬರ್ ಏನು 5. ಓಕೆ, 5 ಸ್ಕ್ವೇರ್ ಏನು 25. ಸೊ 25 ಬರೆದ್ರು ಕೂಡ ಇದ್ರಲ್ಲಿ ಲಾಸ್ಟ್ ನಂಬರ್ ಏನು 5. ಸೊ ಅದಕ್ಕೆ ದ ಯೂನಿಟ್ ಡಿಜಿಟ್ ಆಫ್ 5555 ಹೋಲ್ ಸ್ಕ್ವೇರ್ ಈಸ್ 5. ಓಕೆನಾ, ಈ ತರ ನೀವು ಯೂನಿಟ್ ಡಿಜಿಟಿನ ಕಂಡುಹಿಡಿಬಹುದು. ಓಕೆ, ಸ್ಕ್ವೇರ್ ಮಾಡಿದಾಗ ಯೂನಿಟ್ ಡಿಜಿಟಿನ ಲಾಸ್ಟ್ ನಂಬರ್ನ ಸ್ಕ್ವೇರ್ ಮಾಡಿದ್ರೆ ಅದ್ರ ಯೂನಿಟ್ ಡಿಜಿಟ್ ಗೊತ್ತಾಗ್ಬಿಡುತ್ತೆ.